ಇಂಡೈಜೆಷನ್ ಅಂತ ಹೇಳಿದ್ರೆ ಜೀರ್ಣ ಆಗದೇ ಇರೋದು. ನಾವು ಎಲ್ಲರೂ ಒಂದ್ಸಲಿ ಹೋಟೆಲಲ್ಲಿ ತಿಂದಿರ್ಬೋದು, ಅದು ಸರಿ ಆಗದೇ ಇದ್ದಿರ್ಬೋದು ಹೊಟ್ಟೆಗೆ. ಆಮೇಲೆ ಕೆಲವು ಸಲ ಲೇಟ್ ಆಗಿ ಎಲ್ಲಾದ್ರೂ ಊಟ ಮಾಡಿರ್ಬೋದು ರಾತ್ರಿ, ಆಗ ಜೀರ್ಣ ಆಗದೇ ಇದ್ದಿರ್ಬೋದು. ಆಗ ವಾಮಿಟಿಂಗ್, ಲೂಸ್ ಮೋಷನ್ ಈ ತರದೆಲ್ಲ ಸ್ಟಾರ್ಟ್ ಆಗ್ತದೆ. ಆಮೇಲೆ ಜೀರ್ಣ ಮಂದ ಇರ್ತದೆ, ಬಾಯಿಗೆ ರುಚಿ ಇರುವುದಿಲ್ಲ, ತಿನ್ಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ, ಮತ್ತೆ ಒಂಥರ ಲೇಸಿನೆಸ್, ಮಲಗುವ ಅಂತ ಅನ್ಸುದು, ಸ್ವಲ್ಪ ಜ್ವರ ಬಂದಾಗ ಆಗೋದು, ಈ ತರದ ಪ್ರಾಬ್ಲಮ್ಸ್ ಇರ್ತವೆ. ಇಂಡೈಜೆಷನ್ ಅಂತ ಹೇಳೋದಕ್ಕೆ ಆಯುರ್ವೇದದಲ್ಲಿ ಬೆಸ್ಟ್ ಮದ್ದು ಯಾವ್ದು ಹೇಳ್ತಾರೆ ಅಂತ ಹೇಳಿದ್ರೆ ಲಂಗನಂ ಪರಮೌಷಧಂ ಅಂತ. ಲಂಗನಂ ಅಂತ ಹೇಳಿದ್ರೆ ಆಹಾರ ತಿನ್ನದೇ ಇರುವುದು. ಆಹಾರ ತಿನ್ನದೇ ಇರುವುದು ಅಂದ್ರೆ ಉಪವಾಸ ಮಾಡುವುದು. ಉಪವಾಸ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಊಟ ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ ಲಂಘನಂ ಅಂತ ಹೇಳಿದ್ರೆ ಆಹಾರ ಮಾಮೂಲು ತಗೊಳ್ಳೋದಕ್ಕಿಂತ ಸ್ವಲ್ಪ ಕಡಿಮೆ. ಲಂಘನಂ ಪರಮೌಷಧಂ ಅಂದ್ರೆ ಏನೇ ಕಾಯಿಲೆ ಬಂದ್ರು ಸ್ವಲ್ಪ ಆಹಾರ ಕಡಿಮೆ ಮಾಡಿದ್ರೆ, ಆಹಾರವನ್ನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಗೆ ಅಜೀರ್ಣ ಅಂತೂ ಖಂಡಿತ ಕಡಿಮೆ ಆಗ್ತದೆ. ಬೇರೆ ಎಲ್ಲಾ ಕಾಯಿಲೆಗಳಿಗೂ ಅದು ಮದ್ದು. ಪರಮೌಷಧಂ ಅಂದ್ರೆ ಎಲ್ಲದಕ್ಕೂ ಔಷಧಿ ಅಂತ. ಈಗ ಇಂಡೈಜೆಷನ್ ಅಂತ ಇರುವಾಗ ಆದಷ್ಟು ರಾತ್ರಿ ಸ್ವಲ್ಪ ಕಡಿಮೆ ತಿನ್ನಿ, 7, 7:30, 8 ಗಂಟೆಗೆ ಆಹಾರ ತಿನ್ನಿ. ಆಮೇಲೆ ಆದಷ್ಟು ನಿದ್ರೆ ಜಾಸ್ತಿ ಮಾಡಿ, ಸ್ವಲ್ಪ ರೆಸ್ಟ್ ಜಾಸ್ತಿ ತಗೊಳ್ಳಿ. ಸ್ವಲ್ಪ ದಿನ, ಒಂದು ವಾರ ರಾತ್ರಿ, ಮಧ್ಯಾಹ್ನ ಆಗ್ಲಿ ಬೆಳಿಗ್ಗೆ ಆಗ್ಲಿ ತುಂಬಾ ಹೆವಿ ತಿನ್ಬೇಡಿ. ಹೆವಿ ಅಂದ್ರೆ ಹೊಟ್ಟೆ ತುಂಬಾ ಆಗ್ಬೇಕು ಆ ತರ ಯೋಚನೆ ಮಾಡಿ ತಿನ್ಬೇಡಿ. ಒಂದು 70%, 65% ಅಥವಾ 80% ಮ್ಯಾಕ್ಸಿಮಮ್ ತಿಂದ್ರೆ ಸಾಕು. ಇನ್ನು ಅಜೀರ್ಣಕ್ಕೆ ನಮ್ಮ ಹಳೆಯ ಕಾಲದಲ್ಲಿ ಒಂದು ಮನೆ ಮದ್ದಂದ್ರೆ ಮಜ್ಜಿಗೆಗೆ ಶುಂಠಿ ಹಾಕಿ ಕುಡಿಯೋದು, ಹಿಂಗ್ ಹಾಕಿ ಕುಡಿಯೋದು. ಇದೆಲ್ಲ ಈಗ ಪ್ರೋಬಯೋಟಿಕ್, ಹೊಟ್ಟೆಗೆ ಬ್ಯಾಕ್ಟೀರಿಯಾಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಮುಂಚಿನ ಕಾಲದಿಂದಲೂ ನಮ್ಮಲ್ಲಿ ಅಜೀರ್ಣ ಆದ ಕೂಡಲೇ ಮಜ್ಜಿಗೆ ಕಂಚು ಅಂತ ಹೇಳುವಂತ ಒಂದು ಹಣ್ಣಿನದ್ದು ಕಂಚು ಸೆಟ್ಟು ಅಂತ ಮಾಡ್ತಾರೆ. ಅದನ್ನು ಉಪ್ಪಲ್ಲಿ ಹಾಕಿಟ್ಟು ಅಥವಾ ನೆಲ್ಲಿಕಾಯನ್ನು ಉಪ್ಪಲ್ಲಿ ಹಾಕಿಟ್ರೆ ಅದನ್ನು ಎಮರ್ಜೆನ್ಸಿಯಲ್ಲಿ ಮಜ್ಜಿಗೆಯಲ್ಲಿ ಕಡಿದು ಕುಡಿಬಹುದು. ಅದರಿಂದ ಸಹ ಅಜೀರ್ಣ ಕಡಿಮೆ ಆಗ್ತದೆ. ಇನ್ನು ಹಿಂಗು ಸಹ ತುಂಬಾ ಉಪಕಾರಿ. ಅದರಲ್ಲಿ ಹೊಟ್ಟೆ ನೋವು ಸಹ ಕಡಿಮೆ ಆಗ್ತದೆ. ಆಮೇಲೆ ಅಜೀರ್ಣಕ್ಕೂ ಸ್ವಲ್ಪ ಪರಿಹಾರ ಆಗ್ತದೆ. ಇನ್ನು ತೆಂಗಿನಕಾಯಿಯನ್ನು ತುಂಬಾ ಹೆವಿಯಾಗಿ ತಿನ್ಬೇಡಿ. ಇದರಲ್ಲಿ ಒಳ್ಳೇದಿರುವ ಒಂದು ಅಂಶ ಏನಂದ್ರೆ ಮಾವಿನ ಹಣ್ಣು ಈ ಅಜೀರ್ಣಕ್ಕೆ ತುಂಬಾ ಒಳ್ಳೇದು. ಆಕ್ಚುಲಿ ಜೀರ್ಣ ಚೆನ್ನಾಗಿ ಆಗ್ತದೆ, ಡೈಜೆಷನ್ ಇಂಪ್ರೂವ್ ಆಗ್ತದೆ. ಈಗ ಜಾಸ್ತಿ ಹಲಸಿನ ಹಣ್ಣು ತಗೊಳ್ಳೋದು ಬೇಡ, ಆದಷ್ಟು ಮಾವಿನ ಹಣ್ಣು ತಿನ್ನೋದು ಒಳ್ಳೇದು. ಆಮೇಲೆ ಮಜ್ಜಿಗೆ ಬೇಸ್ಡ್ ಇರುವಂತಹ ಆಹಾರಗಳು, ಈಗ ತಂಬಳಿ ಆತರ ಮಾಡ್ತಾರಲ್ಲ, ಅದು ತುಂಬಾ ಒಳ್ಳೇದು ಆಕ್ಚುಲಿ. ಅಂದ್ರೆ ಅದು ಒಂದು ಪ್ರೋಬಯೋಟಿಕ್ಸ್ ಹೌದು. ಮತ್ತೆ ಮಜ್ಜಿಗೆಯಲ್ಲಿ ಸ್ವಾಭಾವಿಕವಾಗಿ ಜೀರ್ಣಶಕ್ತಿ ಜಾಸ್ತಿ ಇರುವ ಕಾರಣ ನೀವು ಮಜ್ಜಿಗೆಯನ್ನು ತಗೋಬಹುದು. ಮೊಸರು ಸಹ ತಗೋಬಹುದು. ಇನ್ನು ಜೀರ್ಣಕ್ಕೆ ತುಂಬಾ ಉಪಕಾರಿ ಇರುವಂತಹ ಕೆಲವು ಮದ್ದುಗಳಂದ್ರೆ ಈ ನೆಲನೆಲ್ಲಿಯನ್ನು 1-2 ಇಡೀ ಗಿಡವನ್ನು ತಕೊಂಡು ಚೆನ್ನಾಗಿ ತೊಳೆದು ಜ್ಯೂಸ್ ಮಾಡಿ ಅಥವಾ ಕಷಾಯ ಮಾಡಿ ಕುಡಿಬಹುದು. ಇದು ಮುಂಚಿನ ಕಾಲದಿಂದಲೂ ಜಾಂಡಿಸ್ಗೆ ತುಂಬಾ ಯೂಸ್ ಮಾಡ್ತಾ ಇರುವಂತಹ ಒಂದು ಔಷಧಿ. ಜೀರ್ಣಶಕ್ತಿ ವೃದ್ಧಿಸಲಿಕ್ಕೆ ತುಂಬಾ ಉಪಕಾರಿ ಆಗ್ತದೆ. ಇನ್ನೊಂದು ತುಂಬಾ ಉಪಯೋಗ ಇರುವಂತಹ ಮದ್ದು ಅಂದ್ರೆ ಸಾಂಬ್ರಾಣಿ ನಿಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿಸ್ತದೆ. ತುಳಸಿ, ಸಾಂಬ್ರಾಣಿ ಇದನ್ನೆಲ್ಲವನ್ನು ಸೇರಿಸ್ಕೊಳ್ಬಹುದು. ಸಣ್ಣ ಜ್ವರ ಬರೋದಿದ್ರೆ ಅಮೃತ ಬಳ್ಳಿಯನ್ನು ಸಮೇತ ಸೇರಿಸಬಹುದು. ಅಮೃತ ಬಳ್ಳಿ ಒಂದು 3-4 ಎಲೆಯನ್ನು ಸೇರಿಸಿದ್ರೆ ನಿಮ್ಗೆ ತುಂಬಾ ಉಪಕಾರ. ಸಾಂಬ್ರಾಣಿ ನಿಮ್ಗೆ ಬಹು ಉಪಯೋಗಿಯಾದ ಒಂದು ಮದ್ದು. ಈವನ್ ಇಚ್ಚಿಂಗ್, ಈ ಸೀಸನ್ ಅಲ್ಲಿ ತುಂಬಾ ಇಚ್ಚಿಂಗ್, ಎಲರ್ಜಿ ಜಾಸ್ತಿ ಇರುವ ಟೈಮ್, ಮಕ್ಕಳಿಗಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ಸಹ ಈ ಸಾಂಬ್ರಾಣಿನ ಜ್ಯೂಸ್ ತೆಗೆದು 1-2 ಸ್ಪೂನ್ ಅನ್ನು ಕುಡಿಬಹುದು. ಹಾಗೆ ಈ ಸಿಂಪಲ್ ಆದ ಟಿಪ್ಸ್ ಅನ್ನು ನಾನು ಹೇಳಿಕೊಟ್ಟದ್ದು ಇವತ್ತು. ಅಜೀರ್ಣಕ್ಕೆ ಅದನ್ನು ಯೂಸ್ ಮಾಡಿ. ಯಾಕಂದ್ರೆ ಆಹಾರವನ್ನು ಯಾವಾಗ್ಲೂ ತಿನ್ಬೇಕು ಅಂತ ಇದ್ರೆ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು. ನಮಗೆ ಅಜೀರ್ಣ ಆದಾಗ ಮತ್ತೆ ನೀವು ಹೆವಿ ಆಹಾರ ತಿಂದ್ರೆ ಅದರಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಉತ್ಪತ್ತಿ ಆದ್ರೆ ನಿಮಗೆ ಗಂಟು ನೋವಿಗೆ, ತಲೆನೋವಿಗೆ ಕಾರಣ ಆಗ್ತದೆ. ಆದ ಕಾರಣ ಒಂದು ಸ್ವಲ್ಪ ದಿನ ಲಂಘನಂ ಪರಮೌಷಧಂ ಮಾಡಿ ಸ್ವಲ್ಪ ಫುಡ್ ಅನ್ನು ಕಮ್ಮಿ ಮಾಡಿ ನಿಮ್ಮ ಯಾವಾಗ ಡೈಜೆಸ್ಟಿವ್ ಕೆಪಾಸಿಟಿ ರೀಗೈನ್ ಆಗ್ತದೆ ಆಗ ನೀವು ಆಹಾರವನ್ನು ಯಥಾ ಪ್ರಕಾರ ತಗೊಳ್ಬಹುದು. ಥ್ಯಾಂಕ್ಸ್.